ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಸೀನಿಯರ್ ಸಿಟಿಜನ್ ಕಾರ್ಡ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಓಕೆ, ಮೊದಲಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಈ ಒಂದು ಸೀನಿಯರ್ ಸಿಟಿಜನ್ ಕಾರ್ಡ್ ಏನಪ್ಪ ಯೂಸೇಜ್ ಅಂತಂದರೆ, ಎಲ್ಲಾದರೂ ಲಾಂಗ್ ಟ್ರಾವೆಲ್ ಮಾಡ್ತೀರಲ್ಲ ಅಂಥ ಟೈಮಲ್ಲಿ ನಿಮಗೆ ಈ ಒಂದು ಸಿಟಿಜನ್ ಕಾರ್ಡ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಬಸ್ ಚಾರ್ಜು ಅಥವಾ ಟ್ರೈನ್ ಚಾರ್ಜಸ್ ಎಲ್ಲ ತುಂಬ ಕಡಿಮೆ ಆಗ್ತವೆ. ಓಕೆ, ಮೊದಲಿಗೆ ನೀವೇನು ಮಾಡಬೇಕಾಗ್ತದೆ ಅಂದರೆ ಈ ಒಂದು ವೆಬ್ಸೈಟ್ನ ಲಾಗಿನ್ ಆದಮೇಲೆ ಸೇವಾ ಸಿಂಧು 1 ಅಂತ ಇದೆಯಲ್ಲ, ಈ ಎರಡನೇದು ಇದನ್ನು ಸೇವಾ ಸಿಂಧು 1 ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಬಂತು ಅಂದರೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕೇಳ್ತದೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಕೆಳಗಡೆ OTPಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಆ ನಂಬರ್ಗೆ OTP ಬರ್ತೈತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಿ ಮತ್ತು ಕೆಳಗಡೆ ತೋರಿಸಿದಾರಲ್ಲ ಒಂದು ನಂಬರು, ಆ ನಂಬರ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತೈತೆ. ಅದನ್ನ ಎಂಟರ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು. ಈ ಸೀನಿಯರ್ ಸಿಟಿಜನ್ ಕಾರ್ಡ್ನ 60 ವರ್ಷ ಆಗಿರೋರು ಮಾತ್ರ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆನಾ? ನೋಡಿ, ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಈ ಥರ ನಿಮ್ಮ ಒಂದು ವೆಬ್ಸೈಟು ಓಪನ್ ಆಗುತ್ತೆ. ಇದು ನಿಮ್ಮ ಒಂದು ವೆಬ್ಸೈಟ್ ಸರ್ವಿಸ್ ಪ್ಲಸ್ ಏನು ಇದೆಯೋ ಇದು ನಿಮ್ಮ ಓನ್ಲಿ ಅವ್ರದ್ದೇ ಆದಂಥ ವೆಬ್ಸೈಟು. ಇಲ್ಲಿ ಬಂದರೆ ಅಪ್ಲೈ ಫಾರ್ ಸರ್ವಿಸಸ್ಸು, ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ಚ್ ಅಂತ ಬರ್ತದೆ. ನೋಡಿ, ಈ ಸರ್ಚಲ್ಲಿ ಸೀನಿಯರ್ ಸಿಟಿಜನ್ ಅಂತ ಹೇಳ್ಬಿಟ್ಟು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೀನಿಯರ್ ಸಿಟಿಜನ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಕೆಳಗಡೆ 6ನೇದು ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತ ಇದೆಯಲ್ಲ, ಈ ಒಂದು ಸರ್ವಿಸ್ ನೇಮ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ಕೆಲವೊಂದು ಡೀಟೇಲ್ಸ್ನ ಅವರು ಕೇಳ್ತಾರೆ. ನೀವು ಆ ಡೀಟೇಲ್ಸ್ನೆಲ್ಲ ಎಂಟರ್ ಮಾಡಬೇಕು. ಇಲ್ಲಿ ನೋಡಿ, ಇದು ಲೊಕೇಶನ್ ಕಂಪಲ್ಸರಿ ಆನ್ ಮಾಡಬೇಕು. ಲೊಕೇಶನ್ ಅಲೋ ಆದ್ರೇ ಆ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಆಗೋದು. ಓಕೆನಾ? ಮ್ಯಾಂಡೇಟ್ರಿ ಆ ಒಂದು ಲೊಕೇಶನ್ನು ಮರಿಬೇಡಿ. ನೋಡಿ, ಇಲ್ಲಿ ಬಂತಂದರೆ ಅಪ್ಲಿಕೆಂಟ್ಸ್ ನೇಮು ಅದು ಏನಾಗ್ತದೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರ್ತದೆ. ಓಕೆ, ಅದು ಆಟೋಮೆಟಿಕ್ಕಾಗಿ ಬಂದಿರ್ತೈತೆ ನಿಮ್ಮ ಒಂದು ನೇಮು. ಮತ್ತು ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಮತ್ತು ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರ್ತದೆ. ಮತ್ತು ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಇತ್ತು ಅಂದರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಬಂದುಬಿಟ್ಟು ಡಿ ಯು ವಾಂಟ್ ಎಡಿಟ್ ಫೆಕ್ಚ್ ಡೀಟೇಲ್ಸ್ ಅಂದರೆ ಆಲ್ರೆಡಿ ಇರೋ ಡೀಟೇಲ್ಸ್ನ ನೀವು ಏನಾದ್ರು ಎಡಿಟ್ ಮಾಡಬೇಕಾ, ಲೈಕ್ ನಿಮ್ಮ ಒಂದು ಅಡ್ರೆಸ್ ಏನಾರು ಕರೆಕ್ಟಾಗಿಲ್ಲ, ರಾಂಗ್ ಇರ್ತದೆ, ಇಲ್ಲ ಹಳೆ ಅಡ್ರೆಸ್ ಇರ್ತದೆ, ಆ ಥರ ಇತ್ತು ಅಂದರೆ ನೀವು ಎಸ್ ಅಂತ ಕೂಡ ಕೊಡ್ಬೋದು, ಇಲ್ಲಾಂದರೆ ನೋ ಅಂತ ಕೊಡ್ಬೋದು. ಮತ್ತು ಇಲ್ಲಿ ನಿಮ್ಮ ಒಂದು ಬ್ಲಡ್ ಗ್ರೂಪ್ನ ಕೇಳ್ತಾರೆ. ಓಕೆ, ಬ್ಲಡ್ ಗ್ರೂಪ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಬಂದರೆ 2ನೇ ಸ್ಟೆಪ್ಪಲ್ಲಿ ಅಪ್ಲಿಕೆಂಟ್ ಅಡ್ರೆಸ್ ಅಂದರೆ ನಿಮ್ಮ ಒಂದು ಅರ್ಜಿದಾರನ ವಿಳಾಸನ ನೀವು ಇಲ್ಲಿ ಕಂಪ್ಲೀಟ್ ಅಡ್ರೆಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಏನಂತೈತೆ ಅಂದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಮ ಒಂದು ಬ್ಲಡ್ ಗ್ರೂಪ್ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಫೋಟೋ, ಈ 3 ಬೇಕಾಗ್ತದೆ. ಯಾರು 60 ವರ್ಷ ಮೇಲಿರ್ತದೆ ಅವರ ಒಂದು ಬ್ಲಡ್ ಗ್ರೂಪ್ನ ಟೆಸ್ಟ್ ಮಾಡಿಸ್ಬಿಟ್ಟು ಆ ಒಂದು ಸರ್ಟಿಫಿಕೇಟ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅದು ಕಂಪಲ್ಸರಿ ತೊಗೊಳ್ಬೇಕಾಗುತ್ತೆ. ಓಕೆ, ಇಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಅಡ್ರೆಸ್ನ ನೀವು ಎಂಟರ್ ಮಾಡಬೇಕು. ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡು, ಕಂಟ್ರಿ ಎಲ್ಲನೂ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಇದು ಎಂಟರ್ ಆಯಿತು ಅಂತಂದರೆ ಕೆಳಗಡೆ ಬಂತು ಅಂದರೆ ನಿಮಗೆ ಏನು ಡಿಕ್ಲರೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಎಲ್ಲ ನೀನು ಇಷ್ಟೊತ್ತು ಎಂಟರ್ ಮಾಡಿರೋ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಕೇಳ್ತಾರೆ. ಐ ಅಗ್ರಿ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ಕೆಳಗಡೆ ತೋರಿಸಿರೋಂಥ ವರ್ಡ್ ವೆರಿಫಿಕೇಷನ್ ಇದೆಯಲ್ಲ, ಆ ವೆರಿಫಿಕೇಷನ್ ಮಾಡಿ ಸಬ್ಮಿಟ್ ಮಾಡಿ. ಓಕೆ, ನಿಮ್ಮ ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಅಟ್ಯಾಚ್ ಅನಕ್ಷರ್ ಅಂತ ಬರುತ್ತೆ. ಅಟ್ಯಾಚ್ ಅನಕ್ಷರಲ್ಲಿ ನಿಮ್ಮ ಒಂದು ಏಜ್ ಪ್ರೂಫ್ಗೆ ಏನು ಕೊಡ್ತೀರೋ ಆ ಒಂದು ಡಾಕ್ಯುಮೆಂಟು, ಇಲ್ಲಿ ಆಧಾರ್ ಕಾರ್ಡ್ನ ಕೊಡ್ಬೋದು, ರೇಷನ್ ಕಾರ್ಡ್ ಕೊಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು. ಓಕೆ, ನಾನು ಆಧಾರ್ ಕಾರ್ಡ್ ಎಂಟರ್ ಮಾಡ್ತೀನಿ. ಮತ್ತು ಬ್ಲಡ್ ಗ್ರೂಪ್ ಸರ್ಟಿಫಿಕೇಟು ಮತ್ತು ಅಡ್ರೆಸ್ ಪ್ರೂಫ್ ಫಾರ್ ವೋಟರ್ ಐ ಡಿ, ಆ 3 ನಾನು ಇಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸೇವ್ ಅನೆಕ್ಸ್ಚರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಅನೆಕ್ಸ್ಚರ್ ಕ್ಲಿಕ್ ಮಾಡಿದ ನಂತರ ಇಲ್ಲೇನಾಗುತ್ತೆ ಅಂದರೆ ಸೈನ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ವೆಬ್ಸೈಟ್ನ ನಾವು ಹಾಕಿದ್ರೂ ಕೂಡ ಇವಾಗ ಸೈನ್ ಕಂಪಲ್ಸರಿ. ಅಂದರೆ ನಿಮ್ಮ ಒಂದು ಆಧಾರಿಂದನ ಸೈನ್ ಆಗಿ ಸಬ್ಮಿಟ್ ಆಗುತ್ತೆ. ಓಕೆ, ಇಲ್ಲಿ ಬಂತು ಇದನ್ನು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ OTPನ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಹಾಕ್ಬಿಟ್ಟು ಸೆಂಡ್ OTPನ ಕ್ಲಿಕ್ ಮಾಡಿ. ಓಕೆ, ಆಲ್ಮೋಸ್ಟ್ ಆಲ್ ನೀವು ಈ ಥರ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿದರೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗ್ತದೆ. ಇದು ಆಫ್ಟರ್ 21 ಡೇಸಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಗೌರ್ನಮೆಂಟ್ ಅವರು ವೆರಿಫೈ ಮಾಡ್ತಾರೆ. ಈ ಒಂದು ವೆರಿಫಿಕೇಷನ್ ಆದಮೇಲೆ ನಿಮ್ಮದೆಲ್ಲ ಡೀಟೇಲ್ಸ್ ಕರೆಕ್ಟಾಗಿತ್ತು ಅಂದರೆ ನಿಮ್ಮ ಒಂದು ಸೀನಿಯರ್ ಸಿಟಿಜನ್ ಕಾರ್ಡ್ನ ನಿಮಗೆ ಜನ್ರೇಟ್ ಮಾಡಿಬಿಟ್ಟು ಕಳಿಸ್ತಾರೆ. ನೀವು ನಂತರ ಇದೇ ಸೇವಾ ಸಿಂಧು ಒಳಗಡೆ ಹೋಗ್ಬಿಟ್ಟು ನಿಮ್ಮ ಒಂದು ಸೀನಿಯರ್ ಸಿಟಿಜನ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಈ ಥರ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಈ ಥರ ಒಂದು ಸಕಾಲ ಅಕ್ನಾಲೇಜ್ಮೆಂಟು ಬರ್ತದೆ. ಇದರಲ್ಲಿ ಆ ಒಂದು ಸಕಾಲ ಅಕ್ನಾಲೇಜ್ಮೆಂಟ್ ನಂಬರ್ ಕೂಡ ಇರ್ತದೆ. ನೀವು ಆ ಅಕ್ನಾಲೇಜ್ಮೆಂಟ್ನ ನೀವು ಸ್ಟೇಟಸ್ ಕೂಡ ಟ್ರ್ಯಾಕ್ ಮಾಡ್ಬೋದಾಗುತ್ತೆ. ಇದನ್ನು ನೀವು ಪ್ರಿಂಟ್ ತೊಗೊಂಡು ಅಥವಾ PDF ಅಲ್ಲಿ ಸೇವ್ ಕೂಡ ಮಾಡಿ ಇಟ್ಕೋಬೋದಾಗುತ್ತೆ.
ಇಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು 60 ವರ್ಷದ ಮೇಲಿರೋವಂಥವ್ರಿಗೆ ನೀವು ಸೀನಿಯರ್ ಸಿಟಿಜನ್ ಕಾರ್ಡ್ನ ತುಂಬ ಈಸಿಯಾಗಿ ಅಪ್ಲಿಕೇಶನ್ ಹಾಕಿ ಕೊಡ್ಬೋದು. ಅದರಿಂದ ಅವ್ರಿಗೆ ಟ್ರಾವೆಲ್ ಮಾಡೋ ಟೈಮಲ್ಲಿ ತುಂಬಾ ಯೂಸ್ ಆಗ್ತೈತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.